ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ M.I. ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ರಮೇಶ್ ಕತ್ತಿಯವರು ಘಟಪ್ರಭಾ ಒಂದು ಮೆಡಿಕಲ್ ಸಭೆಯಲ್ಲಿ ಫಂಕ್ಷನ್ದಲ್ಲಿ ಕೂಡಿದ್ದು, ನಡುವೆ ಜಗದೀಶ್ ಶೆಟ್ಟರ್ ಕೊಡ್ತಿದ್ದು, ಏನೇನು ಇಂಪಾರ್ಟೆನ್ಸ್ ಎಲ್ಲ ಬಂದು ಸಮಾಜ ಅಂತಂದು ಸಾಕಷ್ಟು ಚರ್ಚೆ ಆಯಿತು. ಮರಳಿ ಒಂದಾದರ ಇಬ್ಬರು ಅನ್ನುವಷ್ಟಲ್ಲ, ಒಂದು ಹೊಸ ಬೆಳವಣಿಗೆ. ಅದಕ್ಕೆ ಉತ್ತರ ಇವತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಕೊಟ್ಟಿದ್ದಾರೆ. ನಾವು ಹುಕ್ಕೇರಿ ಜನತೆ ಬೆನ್ನಿಗಿದ್ದೀವಿ, ನಿಮ್ಮೊಂದಿಗಿದ್ದೀವಿ. ನಾವು ಸೋತಿದ್ದೀವಿ ಅದು ಬಿಟ್ಟು ಓಡಿ ಹೋಗ್ತಾ ಇಲ್ಲ. ಸೋಲು ಗೆಲುವು ಒಂದು ಅಂಗಷ್ಟ. ನಮಗೆ 37 ಜನ PKPS ಸದಸ್ಯರು ಕೊಟ್ಟಂಥವ್ರು. ನೀವು ವಿದ್ಯುತ್ತೆಲ್ಲ ಸೋತಿರ್ಬೋದು, ನಾವು ಒಳ್ಳೆಯ ಮತಗಳನ್ನು ಪಡೆದಿದ್ದೇವೆ. ಇನ್ನಷ್ಟು ಪ್ರಯತ್ನ ಮಾಡಿದ್ರೆ ಗೆಲ್ತಾ ಇದ್ವಿ. ನೀವು ನಮ್ಮನ್ನು ಗೆಲ್ಲಿಸಿದಿರಿ, ನಾವು ಸೋತಿಲ್ಲ, ನಾವು ನಿಮ್ಮೊಂದಿಗೆ ಇದ್ದೀವಿ ಅನ್ನುವಂಥ ಭರವಸೆ ಮೂಡಿಸುವಂಥ ಕೆಲಸವನ್ನು ಹುಕ್ಕೇರಿ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಜಾರಕಿಹೊಳಿ ಮತ್ತು ಕತ್ತಿಯವರ ಕುಟುಂಬದಲ್ಲ ಅವ್ರ ಮಧ್ಯದಲ್ಲಿ ಏನೋ ಹೊಂದಾಣಿಕೆ ಆಯಿತು ಅನ್ನೋ ಒಂದು, ಯಾಕಂದರೆ ಸಹಜದ ಮೊದಲಿಂದ ಕೂಡಿದ್ದಂಥವ್ರ ಈಗ ಬೇರೆ ಆಗ್ತಾರಪ್ಪ ಅನ್ನೋದು ಸಾಮಾನ್ಯನ ಪ್ರಶ್ನೆ. ನಾನು ಒಮ್ಮೆ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು, ಇನ್ನೇನಿಲ್ಲರಿ ಹೊಂದಾಣಿಕೆ ಇಲ್ಲ ಅಂತ ರಮೇಶ್ ಕತ್ತಿಯವರು ಹೇಳಿದ್ರು ನಮ್ಮ ಇಂಟರ್ವ್ಯೂದಲ್ಲ. ಅದು ಸತ್ಯ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಕೂಡಿ ಅಂದರೆ ಎದುರ ಬಂದ್ರೆ ವೈರಿ ಬಂದರೂ ಮಾತಾಡಬೇಕು. ಆ ಮಾತನ್ನು ಮಾತಾಡಿದ್ರು ಬಾಲಚಂದ್ರ ಜಾರಕಿಹೊಳಿ ಅವರು. ಅಂದ್ರೆ ಅದಕ್ಕೆ ಉತ್ತರ ಇವ್ರು ಕೊಟ್ಟಿದ್ದಾರೆ. ಈಗ ನಾವು ಇನ್ನು ಹುಕ್ಕೇರಿಯನ್ನು ಬಿಡೋದಿಲ್ಲ, ಆ ಭಾಗದ ಜನರ ಜೊತೆ ನಾವಿದ್ದೀವಿ. ನಮಗೆ ಬೆನ್ನಿಗೆ ನಿಂತಂಥ ಜನರ ಜೊತೆಗೆ ನಾವು ಅವ್ರಿಗೆ ಬೆನ್ನಿಗೆ ನಿಲ್ತೀವಿ, ಬಿಟ್ಟು ಓಡಿ ಹೋಗೋದಿಲ್ಲ. ನಾವು ಹೇಡಿಗಳಲ್ಲ, ರಣರಂಗದಲ್ಲಿ ಇದ್ದು ಯುದ್ಧ ಮಾಡೋರು. ರಾಜಕೀಯ ರಣರಂಗದಲ್ಲೇ ಇಲ್ಲಿ ಹೊಡೆದಾಟ ಮತಗಳನ್ನು ತೊಗೊಂಡು ಮನಃಪರಿವರ್ತನೆ ಮಾಡ್ತೀವಿ, ಒಳ್ಳೆಯ ರಾಜಕೀಯ ಮಾಡ್ತೀವಿ. ಜೊತೆಗೆ ಈ ಭಾಗದ 37 PKPSಗಳ ನಮಗೇನು ಮತ ಕೊಟ್ಟಿದ್ದಾರೆ ಅವರಿಗೆ ನಮ್ಮ DCC ಬ್ಯಾಂಕ್ನಿಂದ ಏನೋ ಬಂದರೂ ರಾಜ್ಯದ ಪಾರ್ಟಿ ಮೂಲಕ ನಾವು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತೀವಿ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಹುಕ್ಕೇರಿ ಇನ್ನು ನಾವು ಬಿಡೋದಿಲ್ಲ ಅನ್ನೋದು ಸ್ಪಷ್ಟ. ಇದರಿಂದ ಸಹಜದ ಹೇಳುವಂಥ ಅವಶ್ಯಕತೆ ಇಲ್ಲ. ಕತ್ತಿಯವರು ಸಹ ಇದಕ್ಕೆ ಪ್ರತ್ಯೇಕತೆ ರಣತಂತ್ರ ಮಾಡಬೇಕಾಗ್ತದೆ. ಇನ್ನು ಒಂದು ವೇಳೆ ಅಲ್ಲಿ ಹೊಂದಾಣಿಕೆ ಮಾಡಿಕೊಳ್ತೇನಪ್ಪ ಅಂತಂದ್ರೆ ಒಂದು ರೀತಿ ಏನಪ್ಪ ಅಂದ್ರೆ ಪೂರ್ತಿಯಾಗಿ ಶರಣಾದಂಗೆ ಆಗ್ತದೆ. ಆದರೆ ಅದನ್ನು ಅವ್ರು ಎಂದೂ ಒಪ್ಪಲಿಕ್ಕಿಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜ, ಅವ್ರ ವಿಚಾರಗಳನ್ನು ನೋಡಿದಾಗ, ಅವರ ರಿಅಟ್ಯಾಕ್ಗಳು ನೋಡಿದಾಗ, ಸ್ವಲ್ಪ ಆವೇಶದ ಗುಣಗಳು ನೋಡಿದಾಗ ಮೋಸ್ಟ್ಲಿ ಅವರ ಇದಕ್ಕೆ ಪ್ರತಿತಂದ್ರೆ ಹೆಣದ ಹೆಣಿತಾರೆ ಅನ್ನೋದು ಅಷ್ಟೇ ಸತ್ಯದ. ಇಲ್ಲಿ ಏನು ಮಾಡ್ತಾರೆ ಮಾಡಿ ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಅವರು ಅದು ಸುಲಭ ಇಲ್ಲ. ಅವರು ಇನ್ನು ಮತ್ತು ಈಗಾಗಲೇ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅವ್ರ ಬಾಯಲ್ಲಿ ಕೆಲವೊಂದಿಷ್ಟು ಮಾತುಗಳು ಬಂದು ನಾವು ಮಾತಾಡಿದಾಗ ಮಾಡಿ ತೋರಿಸಿದ್ದೀವಿ. ನಾಗರಮುನ್ನೋಡೆಲ್ಲ ಬರ್ತೀವಿ ಗೆಲ್ತೀವಿ 13 ಅಂತೇಳಿ DCC ಗೆದ್ದಿದ್ದೀವಿ. ಅವರು ತಮ್ಮ ಹುಕ್ಕೇರಿ ಕ್ಷೇತ್ರದಲ್ಲಿ ಗೆದ್ದಿರ್ಬೋದು, ಸಣ್ಣದ ಅಂತ ಹೀರೋಲಿ ಒಂದಿಷ್ಟು ಮಾತಾಡಿದರು. ಸಾಲದಲ್ಲಿ ದೂರದಲ್ಲಿ ಗೆಲುವ. ಆದರೆ DCC ನಾವು ಗೆದ್ದು ತೋರಿಸಿದ್ವಿ. ಅವ್ರು ತೋರಿಸಿದ್ದಾರೆ, ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಜೊಲ್ಲೆಯವ್ರನ್ನ ಅಧ್ಯಕ್ಷ ಮಾಡೋರು ಯಶಸ್ವಿಯಾಗಿದ್ದಾರೆ, ಅದು ಸತ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಜನ ನೀವು ಬೆದರುವ ಅವಶ್ಯಕತೆ ಇಲ್ಲ. ಸಂಕೇಶ್ವರದಲ್ಲಿ ನಮಗೆ ನೀವು ಎಲ್ಲರೂ ಎತ್ತಿಳಿದ್ರೆ ಅದು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋಂಗೆ ಆ ಎಲೆಕ್ಷನ್ ಸಲುವಾಗಿನೂ ಪ್ರಿಪ್ರೇಷನ್ ಮಾಡಿದಾಗ ಮಾಡಿ ಜೊಲ್ಲೆಯವ್ರನ್ನ ಮುಂದಿಟ್ಕೊಂಡು ನಾವು ಪ್ರಗತಿಯನ್ನು ಮಾಡಿ ತೋರಿಸ್ತೀವಿ, ಬೆಳೆಸಿ ತೋರಿಸ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಎಲ್ಲ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಜೊಲ್ಲೆಯವರು ಅದಕ್ಕೆ ಬದ್ಧರಾಗಿದ್ದಾರೆ. ಯಾಕಂದರೆ ಈಗಾಗಲೇ ಜೊಲ್ಲೆ ಮತ್ತು ಕತ್ತಿಯವ್ರ ಕುಟುಂಬದಲ್ಲಿ ಸಾಕಷ್ಟು ಭಿನ್ನತೆ ಮೂಡೋದ್ರ ಜೊತೆಗೆ ಆ ಭಾಗದಲ್ಲಿ ಚುಕ್ಕಡಿ ಭಾಗದಲ್ಲೇ ಈ ಒಂದು ನಮ್ಮ ಸೌದಿ ಮತ್ತು ಕತ್ತಿಯವರು ಒಂದು ಗೂಡಿ ಇವ್ರ ವಿರುದ್ಧ ಹೋರಾಟ ಮಾಡೋದನ್ನು ನಾವು ಈ ಹಿಂದಿನ ಎಲೆಕ್ಷನ್ ನೋಡಿದ್ದೀವಿ. ಇನ್ನು ಮುಂದೇನು ಆಗ್ತದೆ ನೋಡೋಣ. ಬಟ್ ಬಾಲಚಂದ್ರ ಜಾರಕಿಹೊಳಿ ಮಾತಿನ ಪ್ರಕಾರ ಇವ್ರ ಭಾಗದಲ್ಲಿ ಅಂದರೆ ಅರಪಾಯಿ ಭಾಗ ಇರ್ಬೋದು, ಗೋಕಾಕ ಭಾಗ ಇರ್ಬೋದು, ಯಮಕನಹಳ್ಳಿ ಭಾಗ ಇರ್ಬೋದು, ಅಲ್ಲೂ ಸಹಿತ ಅವರ ನಮ್ಮ ವಿರೋಧವಾಗಿ ಮಾಡ್ತಾರೆ. ನಾವು ಅದಕ್ಕೆ ರೆಡಿ ಇದ್ದೀವಿ. ಮತ್ತು ಈಗಾಗಲೇ ನಮಗೆ ಗೊತ್ತಿದ್ದಂಗೆ ಸತೀಶ್ ಅವ್ರು ಹೇಳಿಬಿಟ್ಟಿದ್ದಾರೆ, ನಾವು ಬೇರೆ ಏನು ಹಾಕಿಲ್ಲ, ಬರ್ಬೋದು ಅಂತೇಳಿ. ಅಂದ್ರೆ ಈ DCC ಬ್ಯಾಂಕ್ನಿಂದಾಗೆ ಒಂದು ಹೊಸ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಅಂತ ಹಿಂದೆ ಹೇಳಿದ್ವಿ. ಪೊಲಿಟಿಕಲಿ ಇಲ್ಲಿ ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲೇ ಒಂದಿಷ್ಟು ಮತದಾರರಿಗೆ ಮತಗಳನ್ನ ಹಾಕುವ ಅವಕಾಶ ನಿರ್ಮಾಣ ಆಗ್ತಾಯಿದೆ. ಇಲ್ಲಾಂದ್ರೆ ಒಂದೆರಡು ಕುಟುಂಬಗಳ ಮಧ್ಯದಲ್ಲಿ ಹರಿದು ಹಂಚಿ ಹೋಗುವಂಥದ್ದು, ಒಬ್ಬರ ಪರವಾಗಿ ನಿಲ್ಲುವಂಥ ಸಾಧ್ಯತೆಗಳು ಭಾಳ ಆಗಿದ್ದು.
ಗೋಕಾಕ್ ಭಾಗದಲ್ಲಿ ಒಂದು ಸೈಡೆಡ್ ಇದ್ದಂಗೆ ಆಗಿತ್ತು. ಏನೋ ಮೊನ್ನೆ ಕಡಾಡಿ ಅವ್ರಲ್ಲಿಂದ ಒಂದು ಸ್ವಲ್ಪ ಒಳ್ಳೆಯ ಪ್ರತಿಭಟನಾ ರೂಪದಲ್ಲೇ ಮತಗಳನ್ನು ತೊಗೊಂಡ್ರು. ಇನ್ನು ಮುಂದಿನದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ಇವತ್ತೊಂದು ಬಲಿಷ್ಠವಾದಂಥ ಅಪೋಸಿಷನ್ ಪಾರ್ಟಿ ತಯಾರಾಗೋದಕ್ಕೆ ರೆಡಿ ಆಗ್ತಾ ಇದೆ. ಮತ್ತು ನಾವು ಅದಕ್ಕೆ ಜೊತೆಗಾರರ ಹೋರಾಟ ಮಾಡ್ತೀವಿ, ಎದ್ದು ನಿಲ್ತೀವಿ ಅನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಗೋಕಾಕ್ ಮತ್ತು ಅರಬಾವಿ ಹೆಚ್ಚು ಬೆಳಗಾವಿಯ ಈ ರಾಜಕೀಯದಲ್ಲಿ ಎರಡು ಬರಗಳಾಗಿಬಿಟ್ಟು ಅಂತ. ಒಂದು ಕಡೆ ಜಾರಕಿಹೊಳಿ ಅವ್ರ ಬಣ, ಇನ್ನೊಂದು ಕಡೆ ಕತ್ತಿ ಮತ್ತು ಅವ್ರ ಬೆಂಬಲಿಗರ ಬಣ. ಇನ್ನು ಮುಂದಿನ ದಿನದಲ್ಲಿ ಯಾವ್ಯಾವ ರೂಪ ಪಡ್ಕೋಬೋದು ಇದು ಅನ್ನುವಂಥದ್ದು. ಯಾಕಪ್ಪ ಅಂದ್ರೆ ಎಲ್ಲ ಕಡೆ ಒಂದು ರೀತಿಯಿಂದ ಗೋಕಾಕದಲ್ಲಿ ಒಂದು ಸೈಡೆಡ್ ಏನೋ ಅನ್ನುವಂಗೆ ಎದುರಾಳಿ ಇಲ್ಲ. ಅದೇ ಕಾಲಕ್ಕೆ ನಮ್ಮ ಬಾಲಚಂದ್ರ ಅವರ ಅರಬಾವಿ ಕ್ಷೇತ್ರದಲ್ಲೂ ಸಹಿತ ಅಥವಾ ಮುಡೋಲಿ ಕ್ಷೇತ್ರದಲ್ಲೂ ಸಹಿತ ಇವತ್ತಿಗೆ ಅವರು ಎದುರಾಳಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ನೆಲೆಯಲ್ಲೇ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಒಂದಿಷ್ಟು ಕಾನ್ಫಿಡೆನ್ಸ್ ಆಗಿ ನೀವು ಬರ್ಬೋದಪ್ಪ, ನಮ್ಮಲ್ಲಿ ನಡೆಸಿದ್ದೀರಿ, ನಮ್ಮ ವಿರುದ್ಧವಾಗಿ ನಾವು ನಡೆಸ್ತಾ ಇದ್ದೀವಿ, ಈ ರಾಜಕೀಯ ಇದೆ, ನೀವು ಮಾಡಿ ನಾವು ಮಾಡೋಣ ಅನ್ನುವಂಥ ಒಂದು ಮಾತನ್ನು ಆಡೋದು ನೋಡಿದಾಗ ಸಹಜವಾಗಿ ಈ ಗೋಕಾಕ್ ಮತ್ತು ಹುಕ್ಕೇರಿ ಎರಡೂ ತಾಲೂಕುಗಳಲ್ಲೇ ಜೊತೆಗೆ 10ನೇ ತಾಲೂಕುಗಳಲ್ಲೇ ರಾಜಕೀಯ ಮತ್ತು ಪರಿಚಲನ ಸ್ಟಾರ್ಟ್ ಆಗಿದೆ ಅಂತ ನಾವು ಮತ್ತೆ ಹೇಳ್ಬೇಕಾಗಿದೆ. ಸ್ಟಾರ್ಟ್ ಆಗಿದೆ, ಅದ ಈಗ ಮುಂದುವರೆದ. ಅದೇನೋ ಹೊಂದಾಣಿಕೆಯಿಂದ ಒಂದು ಆಗ್ಬೋದು ತಿಳ್ಕೊಂಡಿತ್ತು ಕೆಲವಷ್ಟು ಜನ, ನಾವು ತಿಳ್ಕೊಂಡಿದ್ವಿ, ತಪ್ಪಂತೇನಲ್ಲ. ಯಾಕಂದರೆ ಈ ರಾಜಕೀಯ ಜನ ಯಾವ ಸಂದರ್ಭದಲ್ಲಿ ಒಂದು ಆಗ್ತಾರೆ, ಬೇರೆ ಆಗ್ತಾರೆ, ಏನು ಗೊತ್ತಿರೋದಿಲ್ಲ. ಯಾಕೆ ಎಲ್ಲರಿಗೂ ಅವ್ರ ಹಿತಾಸಕ್ತಿ ಇರ್ತದೆ. ಈ ನೆಲೆಗಟ್ಟಿನಲ್ಲಿ ಇನ್ನೂ ಒಂದಾಗಿರ್ಬೋದು ಅನ್ನೋ ನೆಲೆಗಟ್ಟಲೆ ವಿಚಾರ ಮಾಡುವಾಗ ಇನ್ನೂ ಬಾಲಚಂದ್ರ ಜಾರಕಿಹೊಳಿ ಇವರು ಇನ್ನೊಂದಿಲ್ಲ ನಾವು ಗಮನಿಸಬೇಕಾಗಿತ್ತು. ಜಾರಕಿಹೊಳಿ ಕುಟುಂಬದಲ್ಲೇ ಒಂದು ಬಾಲಚಂದ್ರ ಜಾರಕಿಹೊಳಿ ಅವರು, ಇನ್ನೊಂದು ಸತೀಶ್ ಜಾರಕಿಹೊಳಿ ಅವರು ಒಳ್ಳೆಯ ಬುದ್ಧಿವಂತರು ಮತ್ತು ತಮ್ಮ ರಾಜಕೀಯ ಪ್ಲ್ಯಾನ್ ಹಾಕೋದ್ರಲ್ಲಿ ಬಲ್ಲಿದರು. ಈಗ ನಾವು ಡಿ.ಸಿ.ಸಿ ಬ್ಯಾಂಕಲ್ಲಿ ತೋರಿಸಿ ಕೊಟ್ಟರು ಅದನ್ನು, ಹೌದು ನಾವು ಹಾಕಿ ಬರಲಿವಿ ಅಂತ. ಯಾಕಂದರೆ ಲಿಂಗಾಯತ್ ಡಾಮಿನೆಂಟ್ ಇದ್ದಂತಹ ಒಂದು ಡಿ.ಸಿ.ಸಿ ಬ್ಯಾಂಕ್ನಲ್ಲೇ ತಮ್ಮ ಪ್ರಭುತ್ವವನ್ನು ಸಾಧಿಸಿಕೊಂಡ್ರು ಮತ್ತು ಲಿಂಗಾಯತರ ಗೆಳೆತನ ಗಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಮಾಡಿದರು. ಸ್ವತಃ ಸತೀಶ್ ಅವ್ರಿಗೆ ಕಾಂಗ್ರೆಸ್ಸಿನ ಒತ್ತಡ ಇದ್ದರೂ ಸಹಿತ, ಸಿದ್ದರಾಮಯ್ಯ ಸ್ವತಃ ಸೂಚನೆ ಕೊಟ್ಟರು ಸಹಿತ ಜೊಲ್ಲೆಯವರನ್ನು BJP ಜೊಲ್ಲೆಯವರನ್ನು ಅಧ್ಯಕ್ಷ ಮಾಡುವಲ್ಲ ಮುಂದಾದರು. ಅಂದ್ರೆ ಒಂದು ಮೆಸೇಜ್ ಏನು ಕೊಟ್ಟರಪ್ಪ ಅಂದ್ರೆ ನಾವು ಲಿಂಗಾಯತ ವಿರೋಧಿಗಳಲ್ಲ, ನಾವು ಒಳ್ಳೆ ಸ್ನೇಹಿತರಪ್ಪ ಎಲ್ಲರ ಜೊತೆಗೆ, ನಾವು ಯಾವ ಜಾತಿ ನೆಲೆಗಟ್ಟಿನಲ್ಲೇ ರಾಜಕೀಯ ಮಾಡೋದಿಲ್ಲ ಅನ್ನೋದು ಸಂದೇಶ ಕೊಟ್ಟರು. ಇನ್ನು ಕಾಂಗ್ರೆಸ್ನಲ್ಲಿ ಅದು ಏನು ಎಷ್ಟು ಮಟ್ಟಿಗೆ ಅವ್ರಿಗೆ ಇಫೆಕ್ಟ್ ಆಗ್ತದೆ ಬಿಡ್ತದೆ ಬೇರೆ ಮಾತು. ಆದರೆ ಇವತ್ತು ಕಾಂಗ್ರೆಸ್ನಲ್ಲೂ ಸಹಿತ ಸತೀಶ್ ಅವರು ಒಂದು ಅನಿವಾರ್ಯ ವ್ಯಕ್ತಿಯಾಗಿ ಬೆಳೀತಾ ಇದ್ದಾರೆ. ಅಷ್ಟೇ ಸತ್ಯದ ನೋಡು ಅದು ಏನೋ ಡೆವಲಪ್ ಆಗ್ತದೆ. ಬಟ್ ಏನೋ ಆದರೂ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತ್ರ ಈಗ ಮತ್ತೆ ಮಲ್ಲೆ ಅವರ ಡೆವಲಪ್ಮೆಂಟ್ ಮಾಡಿದ್ದು ನೋಡಿದಾಗ ಇತ್ತೀಚೆಗೆ ಅವರು ಅಷ್ಟು ವರದಿಗಳು ನೋಡಿದಾಗ ಸಹಜವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಕತ್ತಿ ಅವ್ರ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಇಲ್ಲ ಅಂತ ಈಗೇನೋ ಸಂದೇಶ ಕೊಟ್ಟಿದ್ದಾರೆ. ಇದು ಮುಂದಿನ ದಿನದಲ್ಲಿ ಯಾವ ರೂಪ ಪಡಿಬೋದು. ಯಾಕಂದ್ರೆ ಸಂಕೇಶ್ವರದಲ್ಲಂತೂ ಈಗ ಆಲ್ರೆಡಿ ಗೊತ್ತದ ಹೀರಾ ಶುಗರ್ ಫ್ಯಾಕ್ಟ್ರಿ ಜೊಲ್ಲೆಯವರ ಅಧ್ಯಕ್ಷದ ನೇತೃತ್ವದಲ್ಲಿ ನಡೆದ, ಅದನ್ನು ಇನ್ನೂ ಅಷ್ಟು ಗಟ್ಟಿಗೊಳಿಸೋದು ಮತ್ತು ಈಗ ಅದು ಚುನಾವಣೆ ಬಂತಂದರೆ ಗೆಲ್ಲುವುದು ಅವಶ್ಯದ. ಆ ದಿಶೆಯಲ್ಲಾದರೂ ಸಹಿತ ಈ ಒಂದು ಹುಕ್ಕೇರಿಯಲ್ಲೇ ಈ ನಡೆದಂಥ ಸಭೆಯಲ್ಲಿ ತಮ್ಮ ಸ್ಪಷ್ಟ ಸಂದೇಶ ಕಳಿಸಿ ಜನಕ್ಕೆ ವಿಶ್ವಾಸ ಮೂಡಿಸುವಂಥದ್ದು ಭಾಳ ಮುಖ್ಯದ. ಹೇಳಿದ್ನಲ್ಲಿ ನಿಮಗೆ ರಾಜಕೀಯದಲ್ಲಿ ವಿಶ್ವಾಸ ಮೂಡಿಸುವಂಥದ್ದು, ಆ ವಿಶ್ವಾಸ ಮೂಡಿಸುವ ಕೆಲಸವನ್ನು ಮಾಡಿದ್ದಾರೆ. ಮಾಡೋ ಜೊತೆಗೆ ನಾವು ಹುಕ್ಕೇರಿ ಜನರ ಜೊತೆಗಿದ್ದೀವಿ. ಅದೇ ಕಾಲಕ್ಕೆ ಚಿಕ್ಕೋಡಿ ಭಾಗದಲ್ಲೂ ಆದ ಮಾತುಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಯಾರು ವಿರೋಧಿಗಳಲ್ಲ, ನಮಗೆಲ್ಲರೂ ಸ್ನೇಹಿಬೇಕು, ಅದು ರಾಜಕೀಯ ಮಾಡೋಣ, ಒಂದು ನೆಮ್ಮದಿಯ ಶಾಂತಿ ರಾಜಕೀಯ ಮಾಡೋಣ ಅಂತ ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಹಾಗಂತೇಳಿ ಅವರು ಅಷ್ಟು ಸುಲಭವಾಗಿ ತಮ್ಮ ರಾಜಕೀಯ ಗುಟ್ಟನ್ನು ಬಿಟ್ಟು ಕೊಡೋದಿಲ್ಲ. ಇಂಟೆಲಿಜೆಂಟ್ ಇದ್ದಾರೆ ಇಬ್ಬರು, ಸತೀಶ್ ಮತ್ತು ಬಾಲಚಂದ್ರ ಅವರು. ಮುಂಬರೋ ದಿನದಲ್ಲಿ ಯಾವ ರೀತಿ ಇದನ್ನು ತಮ್ಮ ಹಿಡಿತಕ್ಕೆ ತಗೊಳ್ಳೋಂಥ ಪ್ರಯತ್ನ ಮಾಡ್ತಾರೆ, ಹುಕ್ಕೇರಿಯನ್ನು ಯಾವಾಗ ತಮ್ಮ ಸುಪರ್ ತೆಗೆದುಕೊಳ್ತಾರೆ ಅದು ಕುತೂಹಲದ. ಇದೇ ಸಮಯದಲ್ಲಿ ಕತ್ತಿಯವರು ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ರಮೇಶ್ ಅವರು, ಮತ್ತು ಗೋಕಾಕ್ ಮತ್ತು ಅರಬಾವಿ ಕ್ಷೇತ್ರಗಳಲ್ಲೇ ತಮ್ಮದೇ ಅಂಥ ಜಾಲವನ್ನು ಯಾವ ರೀತಿ ನಿರ್ಮಿಸ್ಕೊಳ್ತಾರೆ ಅನ್ನೋ ಸಹಿತ ಇವತ್ತು ಕುತೂಹಲ ಮೂಡಿಸದ. ಯಾಕಂದರೆ ಅವರು ಅಲ್ಲಿಯ ಹುಕ್ಕೇರಿಯಲ್ಲಿ ಒಂದು ಬಲಿಷ್ಠರು ಅನ್ನೋದನ್ನು ಈಗಾಗಲೇ ಅವರ ವಿದ್ಯುತ್ ಚುನಾವಣೆಯಲ್ಲೇ ಮತ್ತು ಜೊತೆಗೆ ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆಯಲ್ಲೂ ಸಹಿತ ತಮ್ಮ ಪ್ರಭುತ್ವವನ್ನು ಸಾಧಿಸಿದ್ದಾರೆ. ಆದರೆ ಜಿಲ್ಲಾ ಮಟ್ಟದಲ್ಲಿ ಸಾಧಿಸಲು ಫೇಲರ್ ಆಗಿದ್ದಾರೆ, ಇಲ್ಲಂತಲ್ಲ. ಆದರೆ ಒಂದಿಷ್ಟು ಗಳಿಸಿಕೊಂಡಿದ್ದಾರೆ. ಯಾಕಂದ್ರೆ ಸೌದಿಯವ್ರ ಗೆಳೆತನ ಮತ್ತೇನು ಮಾಡ್ಕೊಂಡಿದ್ದಾರೆ, ತಮ್ಮದೇ ಆದ ಒಂದು ರಾಜಕೀಯ ನೆಲೆಗಟ್ಟನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಯಾವ ರೀತಿಯಾಗಿ ಇವು ತಮ್ಮ ಎದುರಾಳಿಗಳನ್ನ ಎದುರಿಸ್ತಾರೆ ಕತ್ತಿಯವರು ಸಹಿತ ಕುತೂಹಲದ ಅಂತ ಹೇಳ್ತಾ, ಏನೋ ಆಗಲಿ ಈ ಡೆವಲಪ್ಮೆಂಟು ಇಲ್ಲಿಯ ಎರಡೂ ಭಾಗದ ಜನರಿಗೆ ಒಂದು ರೀತಿ ಪ್ರಜಾಪ್ರಭುತ್ವದ ಉಸಿರನ್ನು ಆಡಿಸೋದಕ್ಕೆ ಅನುಕೂಲ ಆಗಿದೆ ಅಂತ ಮಾತ್ರ ಹೇಳ್ತಾ
ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಆಗ್ತಿದ್ದು ಸತ್ಯದ ಕೈಗಿರಲಿ. ವಂದನೆಗಳು.